ಅಲ್ಲಿ ಯಮಹಾದವ್ರದ್ದೇನೋ ಪ್ರಾಬ್ಲಮ್ ಐತೆ ಅನ್ಕೊಂತೀನಿ ಗುರು. ಏನೋ ಒಂದು ಇಶ್ಯೂ ಮಾಡ್ತಾ ಇರ್ತಾರೆ. ನಾವು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ. ಅದು ಲಿವರ್ ಸ್ವಲ್ಪ ಬೆಂಡ್ ಆಗಿದೆ ನೋಡಿ. ಹಾಂ, ಸ್ವಲ್ಪ ಮೇಲೆ ಇದೆ, ಅದು ಕೆಳಗಡೆ ಇಲ್ಲ, ಬೆಂಡ್ ಆಗಿದೆ. ಏನೋ ಸ್ವಲ್ಪ ದಿವಸ ಇರ್ಲಿಲ್ಲ ಊರಲ್ಲಿ, ಎಲ್ಲ ಬಾಲ ಬಿಚ್ಚೋಕೆ ಶುರು. ಸೊ ವಾಟ್ಸ್ಆಪ್ ಯೂಡು ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಈ ವ್ಲಾಗ್ ಮಾಡೋಕ್ಕೆ. ಯಾಕಂದರೆ ನಾನು ವ್ಲಾಗ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ನೀವೆಲ್ಲ ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಜನ ಕೇಳಿದ್ದೀರ ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ಅಂತ. ಆ್ಯಕ್ಚುಲಿ ನಾನು ಗಾಡಿ ತೊಗೊಳೋ ತನಕ ವ್ಲಾಗ್ ಮಾಡಬಾರ್ದು ಅಂತಲೇ ಇದ್ದೆ. ನಿಮ್ಮ ಡಿ ಎಮ್ಗಳು ನೋಡಿ ಒಂದು ವ್ಲಾಗ್ ಮಾಡಿ ಫೈನಲ್ ಆಗಿ ಒಂದು ವ್ಲಾಗ್ ಮಾಡೋಣ. ಇದೇ ನನ್ನ ಲಾಸ್ಟ್ ವ್ಲಾಗು. ಗಾಡಿ ತೊಗೊಳೋ ತನಕ ಮಾಡಬಾರ್ದು ಅಂತ ಇದ್ದೀನಿ, ಮಾಡಲ್ಲ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ವ್ಲಾಗ್ ಮಾಡೋಕ್ಕೆ ಬಿಟ್ಟಿದ್ದಾದ್ಮೇಲೆ 100 ಜನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ರೆ ಆ ಖುಷಿಗೆ ಇದು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಹುಡುಗನ ಗಾಡಿ ತೊಗೊಂಡಿದ್ದಾನೆ. ಅದನ್ನು ತೊಗೊಂಡು 3 ದಿವಸ ಆಗಿರಲಿಲ್ಲ, ಆಗಲೇ ಫುಲ್ ಮಾಡಿಫೈ ಮಾಡೋಕ್ಕೆ ತೊಗೊಂಡು ನೆಕ್ಸ್ಟ್ ಡೇನೇ ಮಾಡಿಫೈ ಮಾಡಿಬಿಟ್ಟಿದ್ರಿ. ಇವಾಗ ಇನ್ನೂ ಒಂದು ಸ್ವಲ್ಪ ಫಿಟ್ ಮಾಡಿಸೋದಿದೆ ಆಕ್ಸೆಸರೀಸು, ಅದನ್ನ ಫಿಟ್ ಮಾಡ್ಸೋಣ ಅಂತ ಹೋಗ್ತಾಯಿದ್ದೀರಿ. ಈ ರೇಡಿಯೇಟ್ರ್ ಗಾಡಿ ಇದೆಯಲ್ಲ, ಅದನ್ನು ಫಿಟ್ ಮಾಡಿಸ್ಬೇಕು. ಆ್ಯಂಡ್ ಅದರ್ ತಿಂಗು ಗಾಡಿ ತೊಗೊಂಡು ನೋಡಿ ಜಸ್ಟ್ 150 ಕಿಲೋಮೀಟ್ರ್ ಓಡಿದೆ. ಯಾವ ಲೆವೆಲಿಗೆ ಮಾಡಿಫೈ ಮಾಡಿದ್ದೀರಿ ನೋಡಿ. ವೈಸರು ಚೇಂಜು, ಇಂಡಿಕೇಟ್ರ್ಗಳು ಚೇಂಜು. ಫ್ರಂಟಲ್ಲಿ ಸ್ಟ್ರಾಬೆರಿ ಇಂಡಿಕೇಟ್ರ್ ವೆಯ್ಟ್ ಮಾಡ್ತಾಯಿದ್ರೆ ಅದು ಸಿಕ್ಕಿದ್ರೆ ತೊಗೊಂಬಂದು ಈ ಏನು ಗ್ಯಾಪ್ ಇದೆ ಅದರಲ್ಲೇ ಫಿಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನೇ ಹಾಕ್ಸ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನಮ್ಮ ಹುಡುಗ ನಾನು ಹೇಳ್ದಂಗೆ ಕೇಳೋದು, ಅದೇನು ಟೆನ್ಷನ್ ಇಲ್ಲ ನೋಡಿರಿ. ಇವಾಗ ನಾವು ಹೋಗ್ತಿರೋ ಪರ್ಪಸ್ ಏನಂದರೆ ಶೋರೂಮ್ಗೆ ಬೇರೆ R15 ಈ ಲೆವೆಲ್ಗೆ ಬರುತ್ತೆ ಗೇರ್ಸು. ಇದು ಬಂದ್ಬಿಟ್ಟು ಮೇಲೆ ಏನೇ ಇದೆ ಕರೆಕ್ಟಾಗಿ ಖಾಲಿ ಹಿಂಗೆ ಇಕ್ಕೋಕ್ಕಾಗ್ತಾಯಿಲ್ಲ. ಇದು ಹಿಂಗೆ ಬರ್ಬೇಕು ಡೌನ್ಗೆ. ಆ ಒಂದು ರೀಸನಿಂದ ಹೋಗ್ಬಿಟ್ಟು ಶೋರೂಮ್ಗೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀರಿ. ನೋಡಿ ಬ್ಯಾಕ್ ಲುಕ್ ನೋಡಿ ಹೆಂಗಿದೆ ಗುರು. ಸ್ಟಿಕರಿಂಗ್ ಬೇರೆ ಮಾಡಿಸ್ಬಿಟ್ಟಿದ್ದೀರಿ ಟೇಲ್ಗೆ. ಇವಾಗ ನಂಬರ್ ಪ್ಲೇಟ್ ಬೇರೆ ಬಂದಿದೆ, ಫಿಟ್ ಮಾಡಿಸ್ಬೇಕು. ಮತ್ತು ನಂಬರ್ ಪ್ಲೇಟ್ ತಂದಿದೆಯಲ್ಲ ನೋಡಿ, ನಂಬರ್ ಪ್ಲೇಟ್ ಎಲ್ಲ ತಂದಿದ್ದೀರಿ, ಫಿಟ್ ಮಾಡಿಸ್ಬೇಕು. ನೋಡಿ ಗಾಡಿ ತೊಗೊಂಡು 24 ಗಂಟೆ ಆಗಿರಲಿಲ್ಲ, ಮಾಡಿಫೈ ಮಾಡಾಕ್ಬಿಟ್ಟಿದ್ರಿ. ಆ್ಯಕ್ಚುಲಿ ಇದೆಲ್ಲ ನಾವೇ ಫಿಟ್ ಮಾಡಿದ್ದು, ಏನಕ್ಕೂ ಗ್ಯಾರೇಜ್ಗೆ ಹೋಗಿಲ್ಲ. ಬಟ್ ಈ ಇಂಡಿಕೇಟ್ರ್ ಫಿಟ್ ಮಾಡೋಕ್ಕೆ ಮಾತ್ರ ಹೋಗಿದ್ರಿ. ಅದ್ರಲ್ಲಿ ಆಲೋಚನೆ ಕೊಟ್ಟಿರ್ತಾನಲ್ವ ಯಮಹದೊಂದು 2.5 ಲಕ್ಷ ತೊಗೊಂಡು, ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡಿದ್ದೀರಿ. LED 4 ಇಂಡಿಕೇಟ್ರ್ ಆನ್ ಮಾಡಿ ನೋಡಿಸ್ತೀನಿ ನೋಡಿ ಹೆಂಗಿದೆ ಅಂತ. ಡೇ ಟೈಮಲ್ಲೂ ಸಖತ್ ಬ್ರೈಟಾಗೆ ಕಾಣಿಸುತ್ತೆ, ಏನು ಟೆನ್ಷನ್ ಇಲ್ಲ. ಬನ್ನಿ ಹೋಗಿ ಶೋರೂಮ್ ಹತ್ರ ಹೋಗಿ ಹಂಗೆ ಮಾತಾಡ್ಕೊಂಡು ಹೋಗೋಣ. ಮಚ್ ಆ್ಯಕ್ಚುಲಿ ಟ್ರ್ಯಾಕ್ ಮೋಡ್ಗೆ ಆನ್ ಮಾಡ್ಕೊಳ್ಳೋಣ. ನಮ್ಗೆ ಟ್ರ್ಯಾಕ್ ಮೋಡಲ್ಲಿದ್ದರೆ ಒಂಥರ ಮಜಾ. ಏನು ಮಜಾ ಅಂತ ಅಂದರೆ, ಟ್ರ್ಯಾಕ್ ಮೋಡಲ್ಲಿದ್ದರೆ ಗೇರ್ ಶಿಫ್ಟ್ ಮಾಡ್ತಿರಲ್ಲ ಅವಾಗ ಒಂದು ಸ್ವಲ್ಪ ಸಕ್ಕ ಸ್ಮೂತ್ ಬರುತ್ತೆ ಕ್ವಿಕ್ ಶಿಫ್ಟ್ರಲ್ಲಿ. ಹೊಸ ಗಾಡಿ ಅಂತ ಯಾರಿಗೂ ಅಂತಾರೆ, ನಾವು ಆ ಲೆವೆಲ್ಗೆ ಯೂಸ್ ಮಾಡ್ತಾಯಿದ್ದೀರಿ ಗಾಡಿಗಳನ್ನ. ಆಮೇಲೆ ಗುರು ಹೊಸ ಗಾಡಿ ಆ ಥರ ಎಲ್ಲ ಉಜ್ಜೋಕೆ ಹೋಗ್ಬೇಡ ಅಂತ ಅನ್ಕೊಂಬಿಡ್ರಿ. ನನ್ನ ಗಾಡಿ ಆಗಿದ್ರು ಹಿಂಗೆ ಮಾಡ್ತಿದ್ದಿತ್ತು. ಬೇಸಿಕಲಿ ಯಮಹಾದವ್ರದ್ದೇನೋ ಪ್ರಾಬ್ಲಮ್ ಐತೆ ಅನ್ಕೊಂತೀನಿ ಗುರು. ಏನೋ ಒಂದು ಇಶ್ಯೂ ಮಾಡ್ತಾ ಇರ್ತಾರೆ. ನಾವು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಡೆಲಿವರಿ ತೊಗೊಬೇಕಂತ ಅಂದರೆ, ಯಲಹಂಕ ಶೋರೂಮಲ್ಲಿ ಅವರೇನೋ ಬೇಕಾಬಿಟ್ಟು ಗಾಡಿ ಕೊಟ್ಟಂಗೆ ಅನಿಸ್ತು ನಮಗೆ. ಫುಲ್ ಕ್ಯಾಶಲ್ಲಿ ತೊಗೊಂಡಿದ್ದೀರಿ ಗುರು, ಒಂದು ಸ್ವಲ್ಪ ರೆಸ್ಪೆಕ್ಟ್ ಇರಲಿ. ಆ ಗಾಡಿ ಬಟ್ಟೆ ತೆಗಿದ್ರಿ ಗೊತ್ತಾ, ಆ ಫೀಲೇ ಸಿಕ್ಕಿಲ್ಲ ನಮಗೆ. ಸುಮ್ಮನೆ ಬಂದರು, ಗಾಡಿ ಕೀ ಕೊಟ್ಟರು, ಸರಿ ಸರ್ ಹೋಗಿ ಆ ಲೆವೆಲ್ಗಂತ ಅಂದರು. ಇಷ್ಟ ಆಗಿಲ್ಲ ಅದು. ಇವ್ರ ಸರ್ವೀಸು ಅಷ್ಟರಲ್ಲೇ ಐತೆ. ನಾನು ಹೇಳ್ದೆ ಇವನಿಗೆ, ನಮ್ಮ ಹುಡುಗನಿಗೆ ಗೊತ್ತಿರೋರು ಇದ್ದಾರೆ ಮಾರತಳ್ಳಿಲಿ, ಅಲ್ಲಿ ಹೋಗಿ ತೊಗೊಳೋಣ ಅಂತ. ಇವನು ಸ್ವಲ್ಪ ಕೇಳಿಲ್ಲ. ನಿಜ ಗಾಡಿ ತೊಗೊಂಡಿದ್ದೀರಿ ಅನ್ನೋ ಫೀಲೇ ಬಂದಿಲ್ಲ ಯಮಹಾದವರು ಇವ್ರು ಯಲಹಂಕದಲ್ಲಿ. ಒನ್ ಆಫ್ ದ ವರ್ಸ್ಟ್ ಥಿಂಗ್ ಅಬೌಟ್ ಯಮಹ. ಇವಾಗ ನಾವು ಆ್ಯಕ್ಚುಲಿ ಗಾಡಿ ತೊಗೊಬೇಕಂತಂದರೆ ನಮ್ಮ ಪ್ಲ್ಯಾನ್ಸ್ ಹೆವಿ ಇರುತ್ತೆ. ಇವಾಗ KTM ಅಲ್ಲಿ ನೋಡಿದ್ರಲ್ಲ, ಬಟ್ಟೆ ತೆಗ್ದು ಆ ಥರ ಹಿಂಗೆ ರಿವೀಲ್ ಮಾಡ್ತಿರಲ್ಲ, ಅದೆಲ್ಲ ಪ್ರೌಡ್ ಮೂಮೆಂಟ್. ಅದು ನಮ್ಮಂಥವ್ರಿಗೆ ಫಸ್ಟ್ ಬೈಕು ಏನೇನೋ ಫೀಲ್ಸ್ ಇರುತ್ತೆ. ಇವರು ಅದನ್ನೆಲ್ಲ ಹರ್ಟ್ ಮಾಡಿಬಿಟ್ರು ಗುರು. ಒನ್ ಆಫ್ ಮೈ ಫೇವ್ರೆಟ್ 390 ಒಂಥರ ಬಿಲ್ಟ್ ಡಿಫ್ರೆಂಟ್ ಮೆಷಿನ್ ಗುರು. ಅದು ಸಿಂಗಲ್ ಸಿಲಿಂಡ್ರಿಗೆ ಆ ಥರ ಪವರು ನೋಡಿದಾಗೆಲ್ಲ ಖುಷಿ ಆಗುತ್ತೆ ಗಾಡಿ. ಈಗಲೂ ಅಂದ್ಕೊತಾ ಇದ್ದೆ ತೊಗೊಳೋಣ 390 ಅಂತ ಸೆಕೆಂಡ್ಸಲ್ಲಿ. ನಿಮಗೆಲ್ಲ ಗೊತ್ತಿರೋದೆ, ಒಂದು ಟೈಮು ಗಾಡಿ ತೊಗೊಂಡು ಆ ಥರ 70,000 ಖರ್ಚಿಕ್ಕಿದ್ಮೇಲೆ ಇನ್ನು ತೊಗೊಳೋ ಫೀಲು ಬರ್ತಾಯಿಲ್ಲ ಸೆಕೆಂಡ್ಸಲ್ಲಿ ಗಾಡಿಗಳನ್ನ. ಅದಕ್ಕೆ 150cc ಆದರೂ ಪರವಾಗಿಲ್ಲ, ಹೊಸದೇ ತೊಗೊಳೋಣ ಅಂತ ಇದ್ದೀನಿ.
ಇದು 150cc ಏನು ಕಮ್ಮಿನ ಗುರು, 155 ಹೊಡಿಯುತ್ತೆ, 155 156 ತನಕ ಹೊಡಿಯುತ್ತೆ ಟಾಪ್ ಸ್ಪೀಡು. ಗಾಡಿ ಬಂದು 3 ದಿನ ಆಗಿಲ್ಲ ಗುರು, ಫುಲ್ ಮಾಡಿಫಿಕೇಶನ್ ಮಾಡಿಕ್ಕಿದ್ದೀರಿ ಪೊಲೀಸರು ಇಲ್ಲೇ ಅವರೇ. ಮತ್ತೆ ಸೊ ಗಾಯ್ಸ್ ಬನ್ನಿ, ನಾನು ನಿಮ್ಗಿನ್ನ ಡೈರೆಕ್ಟ್ ಶೋರೂಮ್ ಹತ್ರನೇ ಹೋಗಿ ಸಿಗ್ತೀನಿ. ಅನ್ನೋ ತನಕ ಒಂದು ಫಾಸ್ಟ್ ಫಾರ್ವರ್ಡ್ ಮ್ಯೂಸಿಕ್ ಎಂಜಾಯ್ ಮಾಡಿ. They say every day's a new day. Live it like your last day. It's okay to feel great. You're all jumping on a new wave. Time goes by, but I'll stay stuck up in my old ways. So hard to unlearn habits we've gotten addicted to. I'm trying to change my life, but so much easier to say than do. Oh, please help me. Please go easy on me. I can't believe it's so hard for me to see that I deserve this. Deserve to feel happy now. So please go easy. Please go easy on me. Go easy on me. Go easy on me. Easy on me. Don't give me a hard time, just let me live my life in peace. My life in peace. Been broken a long time, don't remember the highlights of me. Highlights of me. Oh, please help me. Please go easy on me. I can't believe it's so hard for me to see that I deserve this. Deserve to feel happy now. So please go easy. Please go easy. So hard to unlearn habits we've gotten addicted to. I'm trying to change my life, but so much easier to say than do. Oh, please help me. Please go easy. Please go easy. Oh, please help. ಸೊ ಗಾಯ್ಸ್ ಫೈನಲಿ ಈಗ ಅಮ್ಮ ಸರ್ವಿಸ್ ಸೆಂಟರ್ ಹತ್ರ ಬಂದರೆ ಇಲ್ಲೇ ಗಾಡಿ ತೊಗೊಂಡಿದ್ದು ನಾವು. ಪ್ರಾಬ್ಲಮ್ ಹೇಳ್ಬಿಟ್ಟು ಸಾಲ್ವ್ ಮಾಡ್ಸೋಣ ಬ್ರೋ. ನನ್ನ ಫ್ರೆಂಡು ಇನೋವಾ ಇದ್ದಾನಲ್ಲ, ಬ್ಲ್ಯಾಕ್ ಕಲರ್ R15 ತೊಗೊಂಡಿದ್ದಾನಲ್ಲ, ಅವ್ನ ಗಾಡಿನೂ ಇವ್ರು ಇಲ್ಲೇ ಬಿಟ್ಟಿದ್ದು ಸರ್ವಿಸ್ಗೆ, ಫಸ್ಟ್ ಸರ್ವಿಸು. ಅವ್ನು ಪಾಪ ಎತ್ತೋದೇ ಇಲ್ಲ ಗುರು. ನಾನೇ ಒಂದು 100 ಕಿಲೋಮೀಟ್ರ್ ಆದರೂ ಲಾಂಗ್ ಸ್ಟ್ರೆಚ್ ಹೊಡೆದಿದ್ದೆ ಅವ್ನ ಗಾಡೀಲಿ. ಜಸ್ಟ್ ಟೇಕ್ ಅ ಫೀಲ್ ಹೆಂಗಿತ್ತು. ಬಟ್ ಆದರೆ ನನ್ನ ಎಕ್ಸ್ಪೆಕ್ಟೇಷನ್ನು ಅಷ್ಟು ಇನ್ನೂ ಜಾಸ್ತಿ ಇದೆ. ಬಟ್ ಓಕೆ, ಈವೆಂದು ಅಡ್ಜಸ್ಟ್ ಮಾಡ್ಕೊಬೋದು. ಸೆಕೆಂಡ್ಸಲ್ಲಿ ಗಾಡಿ ತೊಗೊಂಡು ಅನುಭವಿಸೋದಕ್ಕಿಂತ ಇದೇ ಬೆಸ್ಟ್ ಗುರು. ಹೊಸ ಗಾಡಿ ತೊಗೊಂಡ್ರೆ ಏನೋ ಇಶ್ಯೂ ಇದ್ರೆ ಈ ಥರ ಬಂದು ಕೇಳ್ಬೋದು. ಬ್ರೋ ಇದು ಈ ಗೇರ್ ಲಿವರ್ ಇದೆಯಲ್ಲ, ಇದು ಸ್ವಲ್ಪ ಮೇಲೆ ಇದೆ ಬ್ರೋ. ಬೇರೆ ಗಾಡಿಗೆ ಸ್ವಲ್ಪ ಕೆಳಗಡೆ ಇದೆ, ಇದು ಜಾಸ್ತಿ ಮೇಲೆ ಇದೆ. ಹೊಸ ಮಾಡಲಿಗೆ ಕರೆಕ್ಟ್ ತಗೊಂಡು 1 ವಾರ ಆಯ್ತಷ್ಟೇ ಗಾಡಿ. ಲಾಸ್ಟ್ ವೀಕ್ ತೊಗೊಂಡಿದ್ದು. ನಂಬರ್ ಪ್ಲೇಟ್ ಎಲ್ಲ ನೋಡ್ರಿ ನನ್ನ ಹೆಲ್ಮೆಟು. ಚಾನಲ್ ನೇಮು ಗುಡ್ ವೈಬ್ಸ್ ಓನ್ಲಿ. ಎಪ್ಕೊಂಡ್ಕೊಂಡು ಹೋಗ್ಬಿಡೋರಪ್ಪ. ಇವ್ರದ್ದೇ ಆಯಿಲ್ ಐತೆ. ಯಮಹ ಲ್ಯೂಬ್ ಫಾಸ್ಟ್ ಸರ್ವಿಸ್. ಇನ್ನೂ ಈಗ ಎಷ್ಟು ದಿನ? ಇನ್ನೂ 3 ವಾರ ಐತೆ. ಕಾಲ್ ಮಾಡಿದ್ರಾ ನೀವು? ಆರ್ಡರ್ ಬೇಕಂತ ಆರ್ಡರ್ ಮಾಡ್ತಿದ್ರಾ? ಇಲ್ಲ, 2 ಪೀಸ್ ಬರುತ್ತೆ. ಒಂದು ಇನ್ನೊಂದು ಇಲ್ಲ ಸರ್, ಅದು ಆರ್ಡರ್ ಮಾಡಬೇಕಾಗುತ್ತೆ. ಇನ್ನೂ ಹೋಗ್ತೀನಿ.
ಮತ್ತೆ ರೆಕಾರ್ಡ್ ಆಗ್ತೈತಾ ರೆಕಾರ್ಡ್ ಹಾಂ ರೆಕಾರ್ಡ್ ಆಗ್ತೈತೆ ಬಿಡು. ಇನ್ನೇನು ಸ್ವಲ್ಪ ದಿನ ಗುರು ಹೆಲ್ಮೆಟ್ ಸ್ವಲ್ಪ ಚೇಂಜ್ ಮಾಡೋದೈತೆ, ಗೋಪ್ರೋ ತಗೊಳ್ಳೋದೈತೆ ಅಲ್ಲ ಮಚ್ಚ. ಆ್ಯಕ್ಚುಲಿ ಇವನ್ ಚಾನಲ್ ಓಪನ್ ಆಗ್ತಾ ಇದೆ, ಆದಷ್ಟು ಜಲ್ದಿ ಅಪ್ಡೇಟ್ ಮಾಡ್ತಾನೆ ರೀ. ಅದು ಲಿವರ್ ಸ್ವಲ್ಪ ಬೆಂಡ್ ಆಗಿದೆ ನೋಡಿ. ಹಾಂ ಸ್ವಲ್ಪ ಮೇಲೆ ಇದೆ, ಅದು ಕೆಳಗಡೆ ಇಲ್ಲ. ಬೆಂಡ್ ಆಗಿದೆ ಏನೋ, ತಂದಾಗಿಂದ ಹಂಗೆ ಇದೆ ಬ್ರೋ. 1 ವೀಕ್ ಆಯ್ತು ಅಷ್ಟೇ. ಇದು ಮೇಲೆ ಇದೆ ಹಿಂಗೆ. ರಿವಿಟ್ ನೆಟ್ ಹಾಕ್ಸೋದು ಬೇಡ ಮಚ್ಚ. ಆ್ಯಕ್ಚುಲಿ ರಿವಿಟ್ ನೆಟ್ ಹಾಕ್ಸೋದು ಒಂದು ಇಶ್ಯೂ ಇದೆ ಗೈಸ್. ಏನು ಗೊತ್ತಾ, ಜಾಸ್ತಿ ಮೂವ್ಮೆಂಟ್ ಆಗ್ತಾ ಆಗ್ತಾ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗ ಒಂಥರ ಇರಿಟೇಷನ್ನು. ನಾನು ಎಂಟಾರ್ಗೆ ಹಾಕ್ಸಿದ್ದೆ, ಸರಿ ಬುಲೆಟ್ಗೆ ಹಾಕ್ಸಿದ್ದೆ. ಆ ವೈಬ್ರೇಷನ್ ನೋಡ್ಬಿಟ್ಟು ಗಾಡಿ ಬರೋದೇ ಹಿಂಗೆ ಅಂತ ಅಂದ್ಬಿಟ್ರು. ಆಮೇಲೆ ಗುರು ಅಷ್ಟು ಲೋಕಲ್ ಗ್ಯಾರೇಜ್ಗೆ ಎತ್ಕೊಂಡೋದೆ, ಅವರು ಆ ರಿವಿಟ್ ಹಾಕಿದ್ರೆ ಹಂಗೆ ಅನ್ಬಿಟ್ಟು ಅಲ್ಲ. ನಂಗೆ ನಂಬರ್ ಪ್ಲೇಟ್ ಹಾಕ್ಸೋಕ್ಕೆ ಅಷ್ಟೇ ಇಲ್ಲ. ಏನು ಮಾಡ್ತೀಯಪ್ಪ, ಮಜ್ಬೂರಿ, ನೆಸೆಸಿಟಿ ನಂಬರ್ ಪ್ಲೇಟ್ ಹಾಕಬೇಕು. ಗಾಡಿ ಬಂದು ಏನು ಒಂದು ವಾರ ಆಗಿರೋದಷ್ಟೇ, 150 ಕಿಲೋಮೀಟ್ರ್ ಹೊಡೈತೆ. ಇವರೇನೋ ಒಂದು ಸ್ವಲ್ಪ ಜಲ್ದಿ ಮಾಡಿಕೊಟ್ರೆ ಗುರು. ಓಲ್ ಮಾಡ್ಸೋದು ಬೇಡ, ಎತ್ಕೋದು ಬೇಡ, ಮುಂದೆ ಬಿಡು. ನಾನು ಗಾಡಿ ತೊಗೊಳೋ ತನಕ ವ್ಲಾಗ್ ಮಾಡಲ್ಲ ಅಂತಾನೆ ಅನ್ಕೊತಾನೆ ಇದ್ದೀನಿ, ಬಟ್ ಆದರೆ ಮಾಡ್ತಾನೆ ಇದ್ದೀನಿ ಗುರು. ಯಾವುದೋ ಅಪ್ಲೋಡ್ ಮಾಡಲ್ಲ ಅಷ್ಟೆ. ಮಚ್ಚ ಬೆಂಡಾಗಲ್ಲ ಕಣ, ಇಬ್ಬರು ಕೂತ್ಕೊಂಡ್ರು ಬಾಯ್ಲಿ ನೋಡು. ಆ್ಯಕ್ಚುಲಿ ನಾವು ಉಲ್ಟಾ ಹಾಕಿರೋದು ಪರ್ಫೆಕ್ಟಾಗಿ ಹಾಕಿದ್ದೀರಿ. ಸೀದಾ ಹಾಕಿದ್ರೆ ಏನಾಗೋದಂದ್ರೆ ಹಾಂ ಇದು ಹಿಂಗೆ ಫಿಟ್ ಮಾಡ್ಬೇಕು. ಉಲ್ಟಾ ಫಿಟ್ ಮಾಡಿದ್ರೆ ಪರ್ಫೆಕ್ಟು, ನಂಬರು ಕರೆಕ್ಟಾಗಿ ಕಾಣಿಸುತ್ತೆ. 2 ಹೋಲ್ ಮಾಡಿಕೊಟ್ಬಿಟ್ರೆ ಸಾಕಿ. ಅವರು ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ ಗುರು ಗಾಡಿ. ಹೊಡಿಬೋದಾ? ಇದೇನಾದರೂ ಕ್ಲಿಯರ್ ಸಿಕ್ಕಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿರೋದಲ್ಲ ಮಚ್ಚ. ಟಕ್ಕಿನಾದಾಗ ಒಳ್ಳೆ ವ್ಯೂ ಕಾಣಿಸಿರೋದು, ರೋಡ್ ವ್ಯೂ ಚೆನ್ನಾಗಿರೋದು. ಇನ್ನೇನು ಇನ್ಸ್ಟಾ ಐ ಡಿ ಹಾಕ್ಸ್ಬೇಕು. ನಾವು ಲಾಸ್ಟ್ ಟೈಮೇ ಮರ್ತೋದ್ರಿ, ಬರ್ತಿ ಇದನ್ನ ಹಾಕ್ಸಿದ್ರೆ ಅವ್ರ ಮನೆ ದೇವ್ರದ್ದು. ನಾನು ಈ ಮಾಡ್ಲಾಗಿ ಹಿಂಗೆ ಬರೋದು ಅಂದ್ಕೊಂಡೆ, ಆಮೇಲೆ ಗೊತ್ತಾಯ್ತು. ಇದೆ ಇದು ನಾವು ಫಿಟ್ ಮಾಡಲ್ಲ, ರೆಡಿ ಮಾಡಲ್ಲ. ಪರವಾಗಿಲ್ಲ, ಇದು ಮಾಡಿಕೊಡಿ, ನಂಬರ್ ಪ್ಲೇಟ್ ಸಾಕು. ಓಲ್ ಮಾಡಿಕೊಡಿ ಬ್ರೋ, ಓಲ್ ಮಾಡಿಕೊಡಿ ಸಾಕು. ಹೋಲ್ ಮಾಡಬೇಕು. ಹಾಂ ಫ್ರೇಮ್ ಬೇಡ ಬ್ರೋ, ಬೆಂಡಾದರೂ ಪರವಾಗಿಲ್ಲ, ಇನ್ನೊಂದು ಹಾಕ್ಸ್ಕೊಂಡು. ಹಾಂ ಓಲ್ ಮಾಡಿಕೊಟ್ರೆ ಸಾಕಿದ್ದಕ್ಕೆ. ಹಿಂದೆ ಇಂಡೋನೇಷ್ಯಾದಲ್ಲಿ ಹಾಕ್ದಂಗೆ ಮುಂದೆ ತಕ್ಕಾಗಣ. ಸೊ ಗೈಸ್ ಫೈನಲಿ ಬಂದು ಕೆಲಸ ಮುಗೀತು, ನಂಬರ್ ಪ್ಲೇಟ್ ಫಿಟ್ ಆಯಿತು. ಆ್ಯಂಡ್ ಅದರ್ ಥಿಂಗು, ಈ ಗೇರ್ ಇವಾಗ ಮೇಲೆ ಇತ್ತಲ್ಲ, ನೀವು ಲಾಸ್ಟ್ ಇದ್ರಲ್ಲಿ ನೋಡಿರ್ತೀರ ಕ್ಲಿಪ್ಪಲ್ಲಿ. ಈಗ ನೋಡಿ ಹಿಂಗೆ ಇವಾಗ ಡೌನ್ ಮಾಡಿಸಿದ್ದೀರಿ, ಹಿಂಗಿರಬೇಕು, ಹಿಂಗಿತ್ತು ಅದು. ಸೊ ದಟ್ ಕಾಲು ನಿಂಗೆ ಹಿಂಗೆ ಮೇಲೆ ಹಾಕಿ ಶಿಫ್ಟ್ ಮಾಡಿದ್ರೆ ಕಾಲು ನೋವು ಬರ್ತಿತ್ತು. ಇವಾಗೇನು ಆ ಥರ ಇಲ್ಲ. ನದರ್ ಥಿಂಗು, ಸೆಕೆಂಡ್ ಗೇರ್ ಶಿಫ್ಟ್ ಹೊಡೋಣ ಅಂತ ಹೋದರೆ ನ್ಯೂಟ್ಲಾಗ್ಬಿಡೋದು ಸಡನ್ನಾಗಿ. ಇವಾಗ ಇಶ್ಯೂ ಸಾಲ್ವು. ಏನು ದುಡ್ಡು ಗಿಡ್ಡೇನು ಈಸ್ಕೊಂಡಿಲ್ಲ, ಈಸ್ಕೊಳೋದು ಇಲ್ಲ ಗುರು. ಹೊಸ ಗಾಡಿ ಕೊಟ್ಬಿಡ್ತೀರಾ ತಾನೇ ಮಚ್ಚ? ಈಗ ಬಟ್ ಆದರೆ ರೇಡಿಯೇಟ್ರ್ ಫಿಟ್ ಮಾಡ್ಕೊಡಲ್ಲ ಅಂದ್ರೆ ಅವ್ರು. ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಏನು ಫಿಟ್ ಮಾಡ್ಕೊಡಲ್ಲ, ವಾರಂಟಿ ಕ್ಲೇನ್ ಆಗೋಲ್ಲ ಸರ್ ಅದು, ಹಂಗೆ ಹಿಂಗೆ ಅಂದರು. ಪರವಾಗಿಲ್ಲ ಗುರು, ನಮಗೆ ಲೋಕಲಲ್ಲಿ ಫಿಟ್ ಮಾಡಿಸ್ಕೊತೀರಿ, ಟೆನ್ಷನ್ ಇಲ್ಲ ಅನ್ಕೊಂಬಂದ್ರಿ. ನಮ್ಗೆ ಇನ್ನೇನು ಇಶ್ಯೂ ಇಲ್ಲ, ಹೋಗೋಣ. ಸೊ ಗಾಯ್ಸ್ ನೋಡಿ, ಈ ವಿಡಿಯೋಗೆ ಇಷ್ಟೇ. ನಾನು ನಿಮಗಿನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವಾಗ ಸಿಗ್ತೀನೋ ನನಗೂ ಗೊತ್ತಿಲ್ಲ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದಟ್ ಬಾಯ್ ಗಾಯ್ಸ್, ಪೀಸ್ ಔಟ್.